ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಕತೆ ಒಂದು ಯುವತಿಯ ಜೀವನದಲ್ಲಿ ನಡೆಯುವ ಸೌಮ್ಯ ಪ್ರೀತಿಯ ಪ್ರಯಾಣ. ಸುಷ್ಮಾ ಮತ್ತು ಆದಿತ್ಯ ಅವರ ಕತೆ. ಸುಷ್ಮಾ ಒಂದು ಸಣ್ಣ ಊರಿನ ಹುಡುಗಿ. ಕಾಲೇಜು ಮುಗಿಸಿದ ಬಳಿಕ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಳು. ಸಿಲಿಕಾನ್ ಸಿಟಿ, ಕನಸುಗಳ ನಗರ. ಅವಳಿಗೆ ಯಾರೂ ಪರಿಚಯ ಇರಲಿಲ್ಲ. ಹೊಸ ಕೆಲಸ, ಹೊಸ ಮನೆ, ಹೊಸ ಜನರು, ಎಲ್ಲವೂ ಅಜ್ಞಾತ. ಅವಳು ಒಂದು ಶಾಂತ ಪ್ರದೇಶದ ಮನೆ ಹತ್ತಿರ ಇರುವ ಸಣ್ಣ ರೂಮನ್ನು ಬಾಡಿಗೆಗೆ ತೆಗೆದುಕೊಂಡಳು. ಆ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬ ತುಂಬಾ ಒಳ್ಳೆಯವರು, ಸೌಮ್ಯ ಮತ್ತು ಪ್ರೀತಿಯ ಮನಸ್ಸಿನವರು. ಮನೆಯ ಮಾಲೀಕ ಶ್ರೀಧರ್ ಮತ್ತು ಅವರ ಪತ್ನಿ ವಸಂತ ಅವರು ಅವಳಿಗೆ ತಮ್ಮ ಮಗಳಂತೆ ವರ್ತಿಸುತ್ತಿದ್ದರು. ಆದರೆ ಅವರ ಮಗ ಆದಿತ್ಯ ಸುಮ್ಮನೆ ನಗುತ್ತಾ ಸಂಯಮದಿಂದಿರುವ ಯುವಕ. ಒಂದು ಬೆಳಿಗ್ಗೆ ಸುಷ್ಮಾ ಕಾಫಿ ಹಿಡಿದು ಮನೆಯ ಹೊರಗೆ ಬಂದಳು. ಅಲ್ಲೇ ಗಿಡಗಳಿಗೆ ನೀರು ಹಾಕುತ್ತಿದ್ದ ಆದಿತ್ಯ ಅವಳನ್ನು ಮೊದಲ ಬಾರಿಗೆ ಗಮನಿಸಿದ. ಸೂರ್ಯೋದಯದ ಮೃದುವಾದ ಬೆಳಕಿನಲ್ಲಿ ಅವಳ ಮುಖದ ಶಾಂತ ನಗು ಅವನ ಮನಸ್ಸಿನಲ್ಲಿ ಏನೋ ಸ್ಪಂದನೆ ಹುಟ್ಟಿಸಿತು. ಅವನು ನಗುತ್ತ ಕೇಳಿದ, ಹಾಯ್, ನೀವು ಹೊಸ ಬಾಡಿಗಾರ? ಸುಷ್ಮಾ ನಗುತ್ತಾ ಉತ್ತರಿಸಿದಳು, ಹೌದು, ಕೆಲಸ ಸಿಕ್ಕಿದ ಕಾರಣ ಇಲ್ಲಿ ಶಿಫ್ಟ್ ಆಗಿದ್ದೇನೆ. ಆ ಕ್ಷಣದಿಂದ ಇಬ್ಬರ ಮನಸ್ಸುಗಳು ಒಂದೇ ತಾಳಕ್ಕೆ ಬೀಳಲು ಶುರುವಾಯಿತು. ದಿನಗಳು ಕಳೆಯುತ್ತಾ ಹೋದವು. ಆದಿತ್ಯನ ಕಾಳಜಿ ಸುಷ್ಮಾಳ ಬದುಕಿನ ಭಾಗವಾಗತೊಡಗಿತು. ಬೆಳಿಗ್ಗೆ ಆಫೀಸ್ಗೆ ಹೋಗುವ ಮೊದಲು ಅವನು ಕಾಫಿ ಕೊಡುತ್ತಿದ್ದ. ಕೆಲವೊಮ್ಮೆ ಬಸ್ಗಾಗಿ ಕಾಯುತ್ತಿದ್ದಾಗ ಅವನು ಬೈಕ್ನಲ್ಲಿ ಆಫೀಸ್ಗೆ ಬಿಟ್ಟು ಕೊಡುತ್ತಿದ್ದ. ನಿನ್ನ ಪ್ರಯಾಣಕ್ಕೆ ಬೆಂಕಿಯಂತೆ ಬಿಸಿಲು ಬೇಕಿಲ್ಲ ಎಂದಾಗ ಸುಷ್ಮಾ ನಗುತ್ತಾ ಹೇಳಿದಳು, ಆದಿತ್ಯ, ನೀನು ತುಂಬಾ ಕಾಳಜಿಯವನೇ. ಅವರ ನಗು, ಮಾತು, ಕಾಫಿಯ ಸಿಪ್ಗಳು ಎಲ್ಲವೂ ಒಂದು ಮೃದುವಾದ ಪ್ರೀತಿಯ ಬಣ್ಣ ಪಡೆಯುತ್ತಿತ್ತು. ಒಂದು ಸಂಜೆ ಮಳೆ ಸುರಿಯುತ್ತಿತ್ತು. ವಿದ್ಯುತ್ ಹೋಗಿತ್ತು. ಸುಷ್ಮಾ ತನ್ನ ರೂಮ್ನಲ್ಲಿ ಪುಸ್ತಕ ಓದುತ್ತಿದ್ದಳು. ಹಠಾತ್ ಬಾಗಿಲು ತಟ್ಟುವ ಶಬ್ದ. ಆದಿತ್ಯ ಬಾಗಿಲಿನ ಹತ್ತಿರ ನಿಂತು ಹೇಳಿದ, ಮಳೆ ತುಂಬಾ ಬಲವಾಗಿದೆ, ಹೊರಗಡೆ ನೀರು ತುಂಬಿದೆ. ನಿನಗೆ ಭಯವಾಗುತ್ತದೋ ಅಂದುಕೊಂಡೆ. ಅವಳ ಮುಖದಲ್ಲಿ ಸಣ್ಣ ನಗು ತೇಲಿತು. ಧನ್ಯವಾದಗಳು ಆದಿತ್ಯ, ನಿನ್ನ ಕಾಳಜಿ ನನಗೆ ತುಂಬಾ ಶಾಂತಿಯನ್ನು ಕೊಡುತ್ತದೆ ಅಂದಳು. ಅವರು ಚಹಾ ಕುಡಿದು ಮಳೆಯ ಶಬ್ದ ಕೇಳುತ್ತಾ ಮಾತಾಡುತ್ತಿದ್ದರು. ಕೆಲಸ, ಕನಸು, ಜೀವನ ಎಲ್ಲದನ್ನೂ ಹಂಚಿಕೊಂಡರು. ಅವಳ ಕಣ್ಣುಗಳಲ್ಲಿ ಕೃತಜ್ಞತೆ, ಅವನ ನೋಟದಲ್ಲಿ ಪ್ರೀತಿ ಬೆಳಗುತ್ತಿತ್ತು. ಆದಿತ್ಯ ದಿನದಿಂದ ದಿನಕ್ಕೆ ಸುಷ್ಮಾಳ ಬಗ್ಗೆ ಹೆಚ್ಚು ಚಿಂತಿಸುತ್ತಿದ್ದ. ಒಂದು ಬೆಳಿಗ್ಗೆ ಅವನು ಅವಳಿಗೆ ಒಂದು ಪುಟ್ಟ ಗಿಫ್ಟ್ ಕೊಟ್ಟ. ಸಣ್ಣ ಕಾಫಿ ಕಪ್. ಅದರ ಮೇಲೆ ಬರೆಯಲ್ಪಟ್ಟಿತ್ತು, ಹ್ಯಾವ್ ಅ ಬ್ಯೂಟಿಫುಲ್ ಡೇ ಸುಷ್ಮಾ. ಅವಳು ಕಣ್ಣಲ್ಲಿ ಮಿಂಚು ಕಾಣಿಸಿಕೊಂಡಿತು. ನೀನು ನನ್ನ ಬೆಳಿಗ್ಗೆಯನ್ನು ನಿಜವಾಗಿಯೂ ಸುಂದರ ಮಾಡಿದೆ ಆದಿತ್ಯ ಅಂದಳು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಒಂದು ಅಸ್ಪಷ್ಟ ಬಾಂಧವ್ಯ ಬೆಳೆದಿತು. ಅದು ಮೌನದಲ್ಲೇ ಜೀವಂತವಾಗಿತ್ತು. ಒಂದು ವಾರಾಂತ್ಯ ಅವರು ಒಟ್ಟಿಗೆ ಹತ್ತಿರದ ಉದ್ಯಾನವನಕ್ಕೆ ಹೋದರು. ಹಸಿರು ಗಿಡಗಳು, ಹಕ್ಕಿಗಳ ಚಿಲಿಪಿಲಿ ಮತ್ತು ಮೃದುವಾದ ಗಾಳಿಯೆಲ್ಲವೂ ಪ್ರೀತಿಯ ವಾತಾವರಣವನ್ನು ತುಂಬಿತ್ತು. ಆದಿತ್ಯ ಕೇಳಿದ, ಸುಷ್ಮಾ, ಈ ನಗರ ನಿನಗೆ ಇಷ್ಟವಾಗ್ತಿದೆಯಾ? ಅವಳು ನಗುತ್ತಾ ಹೇಳಿದಳು, ಈ ನಗರ ನನಗೆ ಹೊಸ ಕನಸುಗಳನ್ನು ಕೊಟ್ಟಿದೆ ಮತ್ತು ಹೊಸ ಒಬ್ಬ ಸ್ನೇಹಿತನನ್ನು ಕೂಡ. ಆದಿತ್ಯನ ಕಣ್ಣಲ್ಲಿ ನಗು ಮರೆಮಾಡಲಾಗಲಿಲ್ಲ. ಸ್ನೇಹಿತನ? ಅಥವಾ ಅದಕ್ಕಿಂತ ಹೆಚ್ಚು ಎಂದು ಕೇಳಿದಾಗ ಅವಳು ನಾಚಿಕೊಂಡು ಕಿಟಕಿಯಾಚೆ ನೋಡಿದಳು. ಆ ಮೌನವೇ ಅವರ ಉತ್ತರವಾಗಿತ್ತು. ಕಂಪನಿಯಿಂದ ಒಂದು ಡೇ ಔಟ್ ಪ್ಲಾನ್ ಆಯಿತು. ಸುಷ್ಮಾ ಮತ್ತು ಆದಿತ್ಯ ಇಬ್ಬರೂ ಭಾಗವಹಿಸಿದರು. ಹಸಿರು ಬೆಟ್ಟಗಳು, ಮಂಜಿನ ಗಾಳಿ ಮತ್ತು ಹಸಿರು ಹೊಲಗಳು, ಇಬ್ಬರೂ ಒಂದು ಹೊಸ ಲೋಕದಲ್ಲಿ ಕಳೆದು ಹೋದರು. ಅವಳು ಹತ್ತಿರ ನಿಂತು ಹೇಳಿದಳು, ಇಷ್ಟು ನೆಮ್ಮದಿ ನನಗೆ ಬಹಳ ದಿನಗಳಿಂದ ಸಿಕ್ಕಿರಲಿಲ್ಲ. ಆದಿತ್ಯ ಹೇಳಿದ, ನಿನ್ನ ಹತ್ತಿರ ಇದ್ದಾಗ ಪ್ರಪಂಚವೇ ಸುಂದರವಾಗುತ್ತದೆ. ಅವರು ಜೊತೆಗೂಡಿ ಫೋಟೋ ತೆಗೆದುಕೊಂಡರು, ಕಾಫಿ ಕುಡಿದರು ಮತ್ತು ತಮ್ಮ ಜೀವನದ ಸುಂದರ ಕ್ಷಣಗಳನ್ನು ಹಂಚಿಕೊಂಡರು. ಆ ದಿನ ಅವರ ಸ್ನೇಹ ಪ್ರೀತಿಯಾಗಿ ಅರಳಿತು. ಒಂದು ಸಂಜೆ ಆದಿತ್ಯ ಧೈರ್ಯ ಮಾಡಿ ಹೇಳಿದ, ಸುಷ್ಮಾ, ನಿನ್ನ ಜೊತೆ ಕಳೆದ ಪ್ರತಿಕ್ಷಣ ನನಗೆ ಅಮೂಲ್ಯ. ನೀನು ನನ್ನ ಜೀವನದ ಶಾಂತಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಅವಳು ನಿಶ್ಶಬ್ದವಾಗಿ ನೋಟ ನೆಟ್ಟಳು. ಕಣ್ಣುಗಳಲ್ಲಿ ಮಿನುಗಿದ ಕಣ್ಣೀರು ಮತ್ತು ನಗು ಸೇರಿ ಒಂದು ಮೃದುವಾದ ಸ್ಪಂದನೆ ಕೊಟ್ಟಿತು. ಆದಿತ್ಯ, ನಾನು ನಿನ್ನನ್ನು ಅದೇ ರೀತಿಯಲ್ಲಿ ಭಾವಿಸುತ್ತಿದ್ದೆ. ನಿನ್ನ ಕಾಳಜಿ ನನ್ನ ಹೃದಯವನ್ನು ಗೆದ್ದಿದೆ ಎಂದಳು. ಅವನು ನಗುತ್ತಾ ಹೇಳಿದ, ಹಾಗಾದರೆ ಇಂದಿನಿಂದ ನಮ್ಮ ಬದುಕು ಒಂದೇ ದಾರಿಯಲ್ಲಿ ಸಾಗಲಿ. ಸುಷ್ಮಾ ಹೊಸ ಕೆಲಸದಲ್ಲಿ ಉತ್ತರವಹಿಸಲಾಯಿತು. ಆದಿತ್ಯ ತನ್ನ ಸ್ವಂತ ವ್ಯವಹಾರ ಆರಂಭಿಸಿದ. ಆದರೂ ಇಬ್ಬರೂ ಪ್ರತಿದಿನ ಸಂಜೆ ಒಂದೇ ಸ್ಥಳದಲ್ಲಿ ಭೇಟಿಯಾಗುತ್ತಿದ್ದರು. ತಮ್ಮ ಮೊದಲ ಕಾಫಿ ಹೋಟೆಲ್ನಲ್ಲಿ.
ಒಂದು ದಿನ ಅವಳು ಹೇಳಿದರು, ಆದಿತ್ಯ, ಜೀವನ ಕೆಲವೊಮ್ಮೆ ಅಸ್ಥಿರವಾಗಬಹುದು, ಆದರೆ ನಿನ್ನ ಹತ್ತಿರ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ. ಅವನು ನಗುತ್ತಾ, ನಿನ್ನ ನಗು ಇದ್ದರೆ ನನಗೆ ಬದುಕಿನ ಅರ್ಥ ಸಿಕ್ಕಂತಾಗಿದೆ ಎಂದನು. ಒಂದು ಸಂಜೆ ಇಬ್ಬರೂ ಲೇಕ್ ತೀರದಲ್ಲಿ ಕುಳಿತು ಸೂರ್ಯಾಸ್ತ ನೋಡುತ್ತಿದ್ದರು. ಆಕಾಶ ಕೆಂಪಾಗುತ್ತಿತ್ತು, ನೀರು ಚಿನ್ನದಂತೆ ಹೊಳೆಯುತ್ತಿತ್ತು. ಆದಿತ್ಯ ಹೇಳಿದ, ಈ ಕ್ಷಣವನ್ನು ನೆನಪಿನಲ್ಲೇ ಉಳಿಸಿಕೊಳ್ಳೋಣ ಸೂಷ್ಮಾ. ಇದು ನಮ್ಮ ಪ್ರೀತಿಯ ಸಾಕ್ಷಿ. ಅವಳು ಕಣ್ಣು ಮುಚ್ಚಿ ನಗುತ್ತಾ ಹೇಳಿದಳು, ಹೌದು, ಪ್ರೀತಿಯೆಂದರೆ ಇಂಥ ಶಾಂತ ಕ್ಷಣಗಳು, ಹೃದಯದ ಮಾತುಗಳು. ಅವರ ಕತೆ ಇನ್ನೂ ಮುಗಿದಿಲ್ಲ, ಅದು ಪ್ರತಿದಿನ ಹೊಸ ರೂಪ ತಾಳುತ್ತಲೇ ಇದೆ. ಪ್ರೀತಿ ಎಂದರೆ ಕೇವಲ ಶಬ್ದವಲ್ಲ, ಅದು ಕಾಳಜಿಯಲ್ಲಿ, ನಗುದಲ್ಲಿ ಮತ್ತು ಮೌನದ ಬಾಂಧವ್ಯದಲ್ಲಿ ಜೀವಂತವಾಗಿರುತ್ತದೆ. ಸೂಷ್ಮಾ ಮತ್ತು ಆದಿತ್ಯ ಅವರ ಜೀವನ ಅದಕ್ಕೆ ಸಾಕ್ಷಿ. ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.